ಮತ್ತೊಂದು ಕಡೆ ಬೆಂಗಳೂರು ನಗರದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕಸದ ರಾಶಿಯೇ ಕಾಣ್ತಾ ಇದೆ. 2 ಡಂಪಿಂಗ್ ಯಾರ್ಡ್ಗಳಲ್ಲಿ ಕಸ ವಿಲೇವಾರಿ ಮಾಡದಂತೆ ಅಲ್ಲಿನ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ಕಸ ತಂದು ಸುರಿದು ನಮ್ಮೂರು ಹಾಳು ಮಾಡ್ತಿದ್ದೀರಾ ಅನ್ನುವಂಥದ್ದು ಅವ್ರ ಸಿಟ್ಟಿಗೆ ಕಾರಣ ಆಗಿದೆ. ಹೀಗಾಗಿ ಅವ್ರನ್ನ ಮನವೊಲಿಸೋಕೂ ಆಗದೆ, ಬದಲಿ ಸ್ಥಳವೂ ಇಲ್ಲದೆ ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಗಾರ್ಡನ್ ಸಿಟಿ ಸದ್ಯ ಗಾರ್ಬೇಜ್ ಸಿಟಿ ಅಂತ ಆಗಿರುವಂಥದ್ದು ನಮ್ಮ ಬೆಂಗಳೂರು. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತ ದೇಶ ವಿದೇಶಗಳಲ್ಲಿ ಖ್ಯಾತವಾಗಿರೋ ಬೆಂಗಳೂರು ಮತ್ತೆ ಗಾರ್ಬೇಜ್ ಸಿಟಿ ಆಗಿದೆ. ಕಳೆದ 3-4 ದಿನಗಳಿಂದ ಬೆಂಗಳೂರು ನಗರದ ಕಸಗಳು ವಿಲೇವಾರಿ ಆಗ್ತಿಲ್ಲ. ಕಸ ತುಂಬಿದ ವಾಹನಗಳು ನಗರದ ಎಲ್ಲಂದ್ರಲ್ಲಿ ನಿಂತಿವೆ. ಗಾಡಿಗಳಲ್ಲಿರೋ ಕಸ ಗಬ್ಬೆದ್ದು ನಾರ್ತಿದೆ. ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆಗಲು ಕಾರಣ ಕಸ ಡಂಪಿಂಗ್ ಯಾರ್ಡ್ ಬಂದ್. ಹೌದು, ಕಸ ಡಂಪ್ ಮಾಡೋದಿರೋದ್ರಿಂದ ಗಬ್ಬು ವಾಸನೆ ಬರ್ತಿದೆ, ರೋಗಗಳು ಬರ್ತಿವೆ ಅಂತ ಕಣ್ಣೂರು ಮಿಟ್ಟಗಾನಹಳ್ಳಿ ಜನ ಪ್ರತಿಭಟನೆ ನಡೆಸಿದ್ದಾರೆ. ಕಸ ತುಂಬಿಕೊಂಡು ಹೋಗುವ ಲಾರಿಗಳನ್ನೆಲ್ಲ ಅರ್ಧ ದಾರಿಯಲ್ಲಿ ತಡೆದು ನಿಲ್ಲಿಸಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ದೂರದವರೆಗೂ ಕಸದ ಲಾರಿಗಳು ಸಾಲುಗಟ್ಟಿ ನಿಂತಿವೆ. ನೀರ್ದು ವಾಸನೆ ಇರೋಕ್ಕಾಗಲ್ಲ. ಮನೆಗಳಾಗ ನೊಣಗಳು ಜಾಸ್ತಿ, ಕಾಯಿಲೆಗಳು ಬರ್ತವೆ, ಹಸುಗಳು ಸತ್ತೋಗ್ತವೆ, ಪ್ರಾಣಿಗಳು ಸತ್ತೋಗ್ತವೆ. ಸ್ವಂತ ಊರು ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಇವ್ರು ಮಾಡ್ಕೊಡ್ತೀನಿ ಅಧಿಕಾರಿಗಳು ಅಂತಾರೆ, ಏನು ಮಾಡ್ಕೊಡಲ್ಲ. ಎಲ್ಲ ಸಮಸ್ಯೆ ಮಾಡ್ಕೊಡ್ತೀವಿ, ಕಸ ಎಲ್ಲ ನಿಲ್ಲಿಸ್ತೀವಿ, ಬೋರ್ ಹಾಕ್ಕೊಡ್ತೀವಿ, ಒಳ್ಳೆ ಬೋರು ನೀರು ಬರ್ತೈತೆ ಅಂತ ಎಲ್ಲ ಹೇಳ್ಕೊಟ್ಟಿದ್ರು. ಯಾರು ಬಂದು ಏನು ಸಮಸ್ಯೆ ಬಗೆಹರ್ದಿಲ್ಲ. ಅದಕ್ಕೆ ಟ್ರೈಕ್ ಮಾಡ್ತಾ ಇದ್ದೀವಿ 3 ದಿವಸ. ಊರಲ್ಲಿ ಬಾಕ್ಲು ಹಾಕ್ಕೊಂಡಿರ್ಬೇಕಾಗುತ್ತೆ. ತುಂಬ ಸ್ಮೆಲ್ ಬರುತ್ತೆ ಸರ್, ಆಚೆ ಬರೋಕ್ಕಾಗಲ್ಲ. ನೊಣಗಳು ಜಾಸ್ತಿ ಆಗಿಬಿಟ್ಟವೆ, ಸೊಳ್ಳೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಏನೇ ಒಂದು ಇಲ್ಲಿ ತೊಂದರೆ ಆಗೋದ್ರಿಂದ ನಾವು ಕೇಳಬೇಕಾದ್ರೆ ಅಧಿಕಾರಿಗಳನ್ನೇ ಕೇಳಬೇಕು. ಇಲ್ಲಿ ಬಂದು ಯಾರನ್ನೇ ಕೇಳಿದ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇದರ ಪರಿಣಾಮ ನಗರದ ಕಸ ವಿಲೇವಾರಿಯಾಗದೆ ಸಮಸ್ಯೆ ಎದುರಾಗಿದೆ. ಮಿಟ್ಟಗಾನಹಳ್ಳಿಯಿಂದ TV9 ನಡೆಸಿದ ಗ್ರೌಂಡ್ ರಿಪೋರ್ಟ್ನಿಂದ ಕಸದ ಸಮಸ್ಯೆ ಬಯಲಾಗಿದೆ. ಗಾರ್ಡನ್ ಸಿಟಿ ಸದ್ಯ ಗಾರ್ಬೇಜ್ ಸಿಟಿ ಅಂತ ಆಗಿರುವಂಥದ್ದು ನಮ್ಮ ಬೆಂಗಳೂರು. ಯಾಕಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ. ಜೊತೆಗೆ ಇದಕ್ಕೆ ಪ್ರಮುಖ ಕಾರಣ ಅಂದರೆ ನಾನು ನಿಮಗೆ ತೋರಿಸ್ತೀನಿ. ಕಣ್ಣೂರು ಯಲಹಂಕ ಬಳಿ ಇರುವಂಥ ಕಣ್ಣೂರು ಮಿಟ್ಗಾನಹಳ್ಳಿ ಬೆಳ್ಳಹಳ್ಳಿ ಏನಿದೆ, ಈ ಒಂದು ಭಾಗದಲ್ಲಿ ಪ್ರತಿನಿತ್ಯ 600 ವೆಹಿಕಲ್ಗಳು ಬಂದು ಇಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ರು. ಅದಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ತಡೆ ಹಿಡಿದಿರುವಂಥದ್ದು. ಕಸದ ಲಾರಿಗಳಿಗೆ ತಡೆಯೊಡ್ಡಿದ್ರಿಂದ ಲಾರಿ ಚಾಲಕರಿಗೂ ತೊಂದರೆಯಾಗಿದೆ. 3 ದಿನದಿಂದ ಇದ್ದೀವಿ ಸರ್. ಅವ್ರು ನಿಲ್ಲಿಸಿರೋ ಕಾರಣಕ್ಕೋಸ್ಕರ ಇಲ್ಲಿರೋದು ನಾವು. ಈ ಊಟ ಮಾಡೋದಕ್ಕೆ ಇದಕ್ಕೆಲ್ಲ ಸಮಸ್ಯೆ ಆಗಲ್ವಾ ಇಲ್ಲಿ ವಾಸನೆ? ನಾವು ಯಾಕಂದ್ರೆ 2 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಹೌದು ಸರ್, ತುಂಬ ಸಮಸ್ಯೆ ಇದೆ ಸರ್. ಇದು ಯಾರು ಕೇಳ್ತಾ ಇಲ್ಲ. ಇದು ಊಟ ಮಾಡಿದ್ರೆ ಅಟ್ಲೀಸ್ಟ್ ಇಲ್ಲಿ ಊಟ ಮಾಡೋಕ್ಕಾಗುತ್ತೆ ಈ ಜಾಗದಲ್ಲಿ? ಆಗಲ್ಲ ಸರ್, ಫುಲ್ ಸ್ಮೆಲ್ ನಿಮಗೆ ಕಾಣಿಸ್ತಾ ಇದೆಯಲ್ಲ ಸರ್. ಕಣ್ಣೂರು ಮಿಟ್ಟಗಾನಹಳ್ಳಿಯಲ್ಲಿ ಕಸದ ಲಾರಿಗಳಿಗೆ ತಡೆಯೊಡ್ಡಿದ ಪರಿಣಾಮ ಬೆಂಗಳೂರು ನಗರದಾದ್ಯಂತ ಕಸ ರಾಶಿ ಬಿದ್ದಿದೆ. ಕೆಆರ್ ಮಾರುಕಟ್ಟೆ, ತರುಗುಪೇಟೆ, ಚಾಮರಾಜಪೇಟೆ, ಬಸವನಗುಡಿಯಲ್ಲಿ TV9 ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಗಾರ್ಬೇಜ್ ಸಿಟಿ ದೃಶ್ಯ ಸೆರೆಯಾಗಿದೆ. ಬೆಂಗಳೂರಿನ ಕಣ್ಣೂರು ಬಳಿಯ ಮಿಟ್ಕನಹಳ್ಳಿ ಕಸದ ಕ್ವಾರಿ ಅಂದರೆ ಡಂಪಿಂಗ್ ಯಾರ್ಡ್ನಲ್ಲಿ ಅವೈಜ್ಞಾನಿಕವಾಗಿ ಕಸವನ್ನು ಸುರಿತಾ ಇದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆ ಒಂದು ಕಸ ಹಾಕೋದನ್ನು ಅಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ, ಸ್ಥಗಿತ ಮಾಡಿಸಿದ್ದಾರೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಕಸದ ವಿಲೇವಾರಿ ಕುಂಠಿತ ಆಗಿದೆ. ಎಲ್ಲಂದರಲ್ಲಿ ಕಸ ಬಿಸಾಡಿ ಅದನ್ನ ತೆಗೆಯದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 3 ದಿವಸ ಇಲ್ಲಿ ಎತ್ತಿದೆ, 3 ದಿವಸ ಯಾರು ಕ್ಲೀನ್ ಮಾಡಿಲ್ಲ. ಬರ್ತಾರೆ, ನೋಡ್ತಾರೆ, ಹಂಗೆ ಹೋಗ್ಬಿಡ್ತಾರೆ, ನೋಡೋಕ್ಕಾಗಲ್ಲ. ಅಲ್ಲಿ ಇಲ್ಲೆಲ್ಲ ಪಕ್ಕ ಕಲತ್ತ ತಗೊಂಬಂದು ಇಲ್ಲೇ ಹಾಕೋದು. ಅವರು ಹತ್ರ ಹಾಕ್ತಾರೆ, ಪಕ್ಕದಲ್ಲಿ ಹಾಕ್ತಾರೆ, ಏನು ಮಾಡೋಕ್ಕಾಗತ್ತೆ? ಡೈಲಿ ಕ್ಲೀನ್ ಮಾಡಿದ್ರೆ ಇವಾಗ ಕ್ಲೀನ್ ಮಾಡೋಕ್ಕಾಗಲ್ಲ. ಇವಾಗ ಬರ್ತಾರಲ್ಲ, ಹೌದು, ಏನು ಮಾಡೋಣ? ಅಲ್ಲಿ ಒಂದು ವಾರ ಬರಲ್ಲ. ಇದು ಕಸ ಅಂತಲ್ಲ ನೋಡಿ. ಅಲ್ಲಿ ಚೇಂಬರ್ ಓಪನ್ ಆಗಿ ಒಂದು 20 ಸಲ ಕಂಪ್ಲೇಂಟ್ ಮಾಡಿದ್ದೀವಿ. ಚೇಂಬರ್ ಓಪನ್ ಆಗಿ ಒಳಗಡೆ ಪೈಪ್ ಲೈನು ಬ್ಲಾಕ್ ಆಗಿದೆ, ಕಂಪ್ಲೀಟ್ ಬ್ಲಾಕ್ ಆಗೋಗಿದೆ. ಇವತ್ತಿನವ್ರಿಗೆ ಎಷ್ಟು ಕಂಪ್ಲೇಂಟ್ ಮಾಡಿದ್ರು BBMP ಅವರಾಗಲಿ BWSSBನವರಾಗಲಿ ಒಬ್ಬರು ಬಂದು ಸ್ಪಂದಿಸಲ್ಲ. ಬರ್ತಾರೆ, 2 ನಿಮಿಷಕ್ಕೆ ಮುಗಿಸ್ಕೊಂಡು ಹೋಗ್ತಾರೆ. ಬೆಂಗಳೂರಿನಲ್ಲಿ ಕಸಕ್ಕೂ ಕಟ್ಟಬೇಕು ತೆರಿಗೆ. ಬೆಂಗಳೂರಿನಲ್ಲಿ ಕಸಕ್ಕೂ ತೆರಿಗೆ ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಜಾಗದ ವಿಸ್ತೀರ್ಣದ ಆಧಾರದ ಮೇಲೆ ತೆರಿಗೆ ವಿಧಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಜಾಗದ ವಿಸ್ತೀರ್ಣ 600 ಚದರ ಮೀಟರ್ ಇದ್ರೆ ತಿಂಗಳಿಗೆ 10 ರೂಪಾಯಿ, 600ರಿಂದ 1000 ಚದರ ಮೀಟರ್ ಇದ್ರೆ 50 ರೂಪಾಯಿ, 1000ದಿಂದ 2000 ಚದರ ಮೀಟರ್ ಇದ್ರೆ 100 ರೂಪಾಯಿ,
2,000ದಿಂದ 300,000 ಚದರ ಮೀಟರ್ ಇದ್ರೆ 150 ರೂಪಾಯಿ, 3,000ದಿಂದ 4,000 ಚದರ ಮೀಟರ್ ಇದ್ರೆ 200 ರೂಪಾಯಿ, 4,000 ಚದರ ಮೀಟರ್ ಇದ್ರೆ 400 ರೂಪಾಯಿ ತೆರಿಗೆ ವಿಧಿಸೋ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಬೆಂಗಳೂರು ಕಸದ ಸಮಸ್ಯೆ ಬಗ್ಗೆ ಮಾತನಾಡಿದ ಶಾಸಕ ಮುನಿರತ್ನ, ಬೊಮ್ಮಾಯಿ ಸರ್ಕಾರದಲ್ಲಿ ಕಸದ ಸಮಸ್ಯೆ ಇರಲಿಲ್ಲ ಅನ್ನೋ ಮೂಲಕ ಡಿಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟರು. ಕಸದ ಸಮಸ್ಯೆಗಿಂತ 40,000 ಕೋಟಿ ಟನಲ್ ಎತ್ಕೋಬೇಕು, 15,000 ಕೋಟಿ ಎಲಿವೇಟೆಡ್ ಕಾರಿಡಾರ್ ಎತ್ಕೋಬೇಕು, ಬಫರ್ ಝೋನಲ್ಲಿ 3,000 ಕೋಟಿ ಎತ್ಕೋಬೇಕು, ರಾಜಕಾಲುವೆನಲ್ಲಿ 2,000 ಕೋಟಿ ಎತ್ಕೋಬೇಕು. ಬರೀ ಇಂಥದ್ರ ಬಗ್ಗೆ ಇದೆ ಹೊರತು ಇಲ್ಲಿ ಕಸದ ಸಮಸ್ಯೆ, ಗುಂಡಿಗಳ ಸಮಸ್ಯೆ, ಜನಗಳ ಸಮಸ್ಯೆ ಕೇಳೋರು ಇಲ್ದಂಗಾಗಿ. ಬೆಂಗಳೂರು ಕಸದ ಸಮಸ್ಯೆ ವಿಧಾನ ಪರಿಷತ್ನಲ್ಲೂ ಸದ್ದು ಮಾಡಿದೆ. TV9 ವರದಿ ಪ್ರಸ್ತಾಪಿಸಿದ MLA ನಾಗರಾಜ್ ಯಾದವ್ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಉತ್ತರಿಸಿದ DCM ಡಿಕೆ ಶಿವಕುಮಾರ್, ಕಸದ ವಿಚಾರದಲ್ಲಿ ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಬೆಂಗಳೂರಿನ MLAಗಳು ಸಹ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಇನ್ನೂ ಕಸದ ಟೆಂಡರ್ ಆಗಿಲ್ಲ, ಆಗ್ಲೇ ಮಹಾನ್ ನಾಯಕರೊಬ್ಬರು ಡಿಕೆ 15,000 ಕೋಟಿ ಹೊಡೆದಿದ್ದಾನೆಂದು ಹೇಳಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ರು. ದಿನಾಂಕ 13/3/2025 ತ್ಯಾಜ್ಯ ವಿಲೇವಾರಿಗೆ ಕಣ್ಣೂರು ತಡೆ ಎಂದು TV9 ಅಲ್ಲಿ ವರದಿಯಾಗಿರುತ್ತದೆ. ಬೆಂಗಳೂರು ನಗರದ ಹಲವು ಭಾಗಗಳಿಂದ ತ್ಯಾಜ್ಯ ಸಂಗ್ರಹಿಸುವ 300ಕ್ಕೂ ಹೆಚ್ಚು ಕ್ಯಾಂಪ್ಟರ್ಗಳು ಖಾಲಿಯಾಗಿಲ್ಲ. ಮಿಟ್ಟಗಾನಹಳ್ಳಿ ಭೂ ಭರ್ತಿ ಪ್ರದೇಶದಲ್ಲಿ ಕ್ಯಾಂಪ್ಟರ್ಗಳು 2 ದಿನಗಳಿಂದ ಸಾಲುಗಟ್ಟಿ ನಿಂತಿರುವುದರಿಂದ ನಗರದ ರಸ್ತೆಗಳಲ್ಲಿ ತ್ಯಾಜ್ಯ ತುಂಬಿಕೊಳ್ಳುತ್ತಿದೆ. ನಾಗರಾಜ್ ಅವರು ಈಗೆಲ್ಲ ಮೀಡಿಯಾದಲ್ಲಿ ಇವತ್ತು ಬೆಳಗ್ಗೆ ಕೂಡ ನಾನು ಗಮನಿಸಿದೆ, ಇದ್ರ ಬಗ್ಗೆ ಒಂದು ದೊಡ್ಡ ಆರ್ಟಿಕಲ್ಲೇ ಎಲ್ಲ ಟಿವಿಯವರೆಲ್ಲ ಮಾಡಿದ್ರು, ಪೇಪರಲ್ಲೂ ಬರ್ತಾ ಇದೆ. ಇದೊಂದು ದೊಡ್ಡ ಮಾಫಿಯಾ. ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ. ಸೋಮವಾರನೇ ಇದ್ರ ಬಗ್ಗೆ ಒಂದು ರಿಪ್ಲೈ ಮಾಡ್ತೇನೆ. ಇದಕ್ಕೆ ನಾನು ಕೂಡ ಇದನ್ನ ಏನಾದ್ರು ಮಾಡಿ ಬೆಂಗಳೂರು ವ್ಯಾಪ್ತಿಯಿಂದನೇ ದೂರ ಹೋಗ್ಬೇಕು ಅಂತ ಎಲ್ಲ MLAಸ್ಗೂ ನಿಮಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ಈ ಗುಡ್ಡೆ ಪಕ್ಕ ಕೋಲಾರು, ಈ ನಮ್ಮ ನೆಲಮಂಗಲ, ಈ ನಮ್ಮ ಕನಕಪುರ ರೋಡಲ್ಲಿ ಎಲ್ಲರೂ ಈ ಫಾರೆಸ್ಟ್ ಜಮೀನು ಪಕ್ಕದಲ್ಲಿ ಎಲ್ಲರೂ ಒಂದು 100 ಎಕರೆ ಜಮೀನು ಕೊಟ್ಟರೆ ಖರೀದಿ ನಾನೇ ಪರ್ಮನೆಂಟಾಗಿ ಖರೀದಿ ಮಾಡಿಬಿಟ್ಟು ಯಾರೋ ಮಹಾನಾಯಕರು 15,000 ಕೋಟಿ ಡಿಕೆ ಶಿವಕುಮಾರ್ ನುಂಗ್ಬಿಟ್ಟಿದ್ದಾನೆ ಇದರಲ್ಲಿ ಕಸದಲ್ಲಿ ಅಂತ ಅಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ದೊಡ್ಡ ಪ್ರೆಸ್ ಕಾನ್ಫರೆನ್ಸು ಎಲ್ಲ ಮಾಡಿದ್ರು. ಇನ್ನು ಟೆಂಡರ್ ಕರೆದಿಲ್ಲ, 15,000 ಕೋಟಿ ನುಂಗಕ್ಕೆ ಸಾಧ್ಯ ಅಂತ. ಸೊ ಹಿಂಗೆಲ್ಲ ಕೂಡ ಇರ್ತದೆ. ಇರಲಿ, ಅವೆಲ್ಲ ಅವ್ರು ಟೀಕೆ ಮಾಡಲಿ, ಅದಕ್ಕೆ ನಾವೇನು ಬೇಜಾರು ಮಾಡಲ್ಲ. ವಿ ಹ್ಯಾವ್ ಟು ಕಮ್ ಔಟ್ ವಿತ್ ದಿ ಸೊಲ್ಯೂಷನ್. ನೀವು ಗಟ್ಟಿದ್ದೀರಿ. ಖಂಡಿತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರೋ ಬೆಂಗಳೂರು ನಗರಕ್ಕೆ ಕಸದ ಸಮಸ್ಯೆ ಇನ್ನಿಲ್ಲದಂತೆ ಕಾಡ್ತಿದೆ. ಖುದ್ದು DCM ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರೋ ಡಿಕೆ ಶಿವಕುಮಾರ್ ಕಸದ ವಿಚಾರವಾಗಿ ಅಸಹಾಯಕತೆ ಹೊರಹಾಕಿದ್ದಾರೆ. ನಾವು ಈ ವಿಚಾರದಲ್ಲಿ ಫೇಲ್ ಆಗಿದ್ದೇವೆ ಎಂದು ಪರಿಷತ್ನಲ್ಲೇ ಹೇಳಿದ್ದಾರೆ. ಶಿವರಾಜ್ ಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.